ಶಿವಮೊಗ್ಗದ ಸ್ವಾಚನ್ ಸೆಂಟರ್ ಫಾರ್ ಇಂಟೆಲಿಜೆಂಟ್ ಟ್ರೈನಿಂಗ್ ಅವೇರ್ನೆಸ್ ಅಂಡ್ ರಿಸರ್ಚ್ ಅಂದರೆ ಸೆಟಾರ್ ಸಂಸ್ಥೆಯು ದೇಶದ ಅತ್ಯಂತ ಪ್ರತಿಷ್ಠಿತ ಕಾನೂನು ಪ್ರವೇಶ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರತಿಭಾವಂತ ಆಕಾಂಕ್ಷಿಗಳನ್ನು ಆಯ್ಕೆ ಮಾಡಲು ಜುಲೈ 12ರಂದು ಡಿವಿಎಸ್ ಸ್ವತಂತ್ರ ಪದವಿಪೂರ್ವ ಕಾಲೇಜಿನಲ್ಲಿ ಮಹತ್ವದ ಲಾ ಎಂಟ್ರೆನ್ಸ್ ಸ್ಕ್ರೀನಿಂಗ್ ಟೆಸ್ಟ್ ಅನ್ನು ಆಯೋಜಿಸಿದೆ ಎಂದು ಸಿಟಾರ್ನ ತರಬೇತುದಾರರಾದ ಸಾಧ್ವಿ ಶ್ರೀಕಾಂತ್ ತಿಳಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ಓದುತ್ತಿರುವ ಪ್ರಥಮ ಮತ್ತು ದ್ವಿತೀಯ ವಿದ್ಯಾರ್ಥಿಗಳು ಯಾವುದೇ ವಿಭಾಗದಲ್ಲೂ ಅರ್ಜಿ ಸಲ್ಲಿಸಬಹುದು. ಭವಿಷ್ಯದಲ್ಲಿ ಕಾನೂನು ಪ್ರವೇಶ ಪರೀಕ್ಷೆ ಬರೆಯಲು ಬಯಸುವ ಇತರ ಎಲ್ಲ ಆಸಕ್ತ ವಿದ್ಯಾರ್ಥಿಗಳು ಸಹ ಭಾಗವಹಿಸಬಹುದು ಎಂದರು. ಸ್ಕ್ರೀನಿಂಗ್ ಪರೀಕ್ಷೆ ಡಿವಿಎಸ್ನಲ್ಲಿ ಪರೀಕ್ಷಾ ಕೇಂದ್ರ ನಿಗದಿಪಡಿಸಿದ್ದು, ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳು ಅಂದು ಬೆಳಗ್ಗೆ 10 ಗಂಟೆಗೆ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿದ್ದು ವರದಿ ಮಾಡಿಕೊಳ್ಳಬೇಕು. ಪರೀಕ್ಷೆಯು 10:30ಕ್ಕೆ ಆರಂಭವಾಗಲಿದ್ದು 1 ಗಂಟೆಯ ಅವಧಿಯ ಪರೀಕ್ಷೆ ಇದಾಗಿದೆ. ಪರೀಕ್ಷೆ ಸಂಪೂರ್ಣವಾಗಿ ಆಫ್ಲೈನ್ ಮಾದರಿಯಲ್ಲಿ ನಡೆಯಲಿದೆ. ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗುವಾಗ ತಮ್ಮ ಕಾಲೇಜಿನ ಗುರುತಿನ ಚೀಟಿ ಹಾಗೂ ಲೇಖನ ಸಾಮಗ್ರಿಗಳನ್ನು ತರುವುದು ಕಡ್ಡಾಯವಾಗಿದೆ ಎಂದರು. ಪರೀಕ್ಷೆಗೆ ಹಾಜರಾಗಲು ₹100 ಶುಲ್ಕ ನಿಗದಿ ಮಾಡಲಾಗಿದೆ. ಪರೀಕ್ಷೆಗೆ ಹಾಜರಾಗಲು ನೋಂದಣಿ ಕಡ್ಡಾಯವಾಗಿದೆ. ಹೆಸರು ನೋಂದಾಯಿಸಲು ಹಾಗೂ ಹೆಚ್ಚಿನ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ 7975389195 ಅಥವಾ 9739383734ಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಚಂದ್ರಕಾಂತ್ ಅಸಗೌಡು, ಸ್ವರ್ಣಲತಾ ಗುಡದಪ್ಪ, ಜಿ ವಿಜಯಕುಮಾರ್ ಉಪಸ್ಥಿತರಿದ್ದರು. ಒಂದು ಸಣ್ಣ ಬ್ರೇಕ್ ನಂತರ ಈ ತರಬೇತಿ ಬಗ್ಗೆ ಸಾಧ್ವಿ ಶ್ರೀಕಾಂತ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಫೋಟೋನ ಎಡಿಟ್ ಮಾಡಿ ಶೇರ್ ಮಾಡಿದ್ದಾರೆ. ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವಂತೆ ಫೋಟೋ ಎಡಿಟ್ ಮಾಡಿ ಶೇರ್ ಮಾಡೋದು ಗಂಭೀರ ಸ್ವರೂಪದ ಅಪರಾಧ. ನಿನ್ನ ಮೇಲಿನ ಆರೋಪಕ್ಕೆ ಕಠಿಣ ಕ್ರಮ ಜರುಗಿಸಲಾಗ್ತದೆ. ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ. ನ್ಯಾಯಾಲಯದ ವಿಚಾರಣೆಯಲ್ಲಿ ತಪ್ಪು ಸಾಬೀತಾದರೆ ಆರೋಪಿಗೆ ದೀರ್ಘಾವಧಿ ಜೈಲು ಶಿಕ್ಷೆ ಮತ್ತು ಭಾರೀ ದಂಡ ವಿಧಿಸಲಾಗುತ್ತದೆ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಸಂಸ್ಥೆ ಈಗ ಶಿವಮೊಗ್ಗ ಸುತ್ತಮುತ್ತ ಮತ್ತು ಶಿವಮೊಗ್ಗದಲ್ಲಿ past 3 years ಇಂದ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ವಿವಿಧ ಕಾರ್ಯಕ್ರಮದ ಬಗ್ಗೆ ಅಗ್ರಿಕಲ್ಚರಲ್ ಅವೇರ್ನೆಸ್ ಇರ್ಬೋದು, ಅಥವಾ ಹ್ಯಾಂಡಿಕ್ರಾಫ್ಟ್ ರಿಲೇಟೆಡ್ ಅವೇರ್ನೆಸ್ ಇರ್ಬೋದು, ಎಂಟರ್ಪ್ರೆನರ್ಶಿಪ್ ಇರ್ಬೋದು, ಅಥವಾ ವುಮೆನ್ ರಿಲೇಟೆಡ್ ರೈಟ್ಸ್, ಲೀಗಲ್ ರೈಟ್ಸ್ ನಾವು ಈಗ past 3 years ಇಂದ ಅಕ್ರಾಸ್ ಕೊಪ್ಪ, ತೀರ್ಥಹಳ್ಳಿ, ಸಾಗರ, ಶೆಟ್ಟಿಕೊಪ್ಪ, ಹೀಗೆ ಬೇರೆ ಬೇರೆ ಕಡೆ ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ವಿ, ಅವೇರ್ನೆಸ್ ಪ್ರೋಗ್ರಾಮ್. ಈಗ ಫಾರ್ ದ ಫಸ್ಟ್ ಟೈಮ್ ಶಿವಮೊಗ್ಗ ವಿಸಿನಿಟಿಲಿ ಫ್ಲಾಟ್ ಅನ್ನುವ ಒಂದು ಎಕ್ಸಾಮ್ ಇದೆ. ಇಟ್ಸ್ ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಯಾರು ತಗೋಬಹುದು ಅನ್ನೋದು ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್. ನಮ್ಮ ಮಕ್ಕಳು PUC ಓದೋ ಮಕ್ಕಳಿಗೆ ಯಾವಾಗ್ಲೂ ಒಂದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ. ನಾವ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು, ಇಸ್ ಇಟ್ ಓನ್ಲಿ ಸೈನ್ಸ್ ಅಥವಾ ಕಾಮರ್ಸ್ ಮಾಡ್ಬೇಕಾ ಅಥವಾ ಆರ್ಟ್ಸ್ ತಗೋಬೇಕಾ, ನಾವ್ ಏನ್ ತಗೊಂಡ್ರೆ ನಮಗೆ ಫ್ಯೂಚರ್ ಅಲ್ಲಿ ಒಂದು ಸ್ಕೋಪ್ ಇರುತ್ತೆ, ಏನ್ ಮಾಡ್ಬೋದು ಅನ್ನೋ ಒಂದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ. ಇಲ್ಲ ಯಾವಾಗ್ಲೂ ಏನ್ ಅನ್ಕೋತಾರೆ, ನಾವು ಸೈನ್ಸ್ ಒಂದೇ ತಗೊಂಡ್ರೆ ಇಂಜಿನಿಯರಿಂಗ್ ಗೆ ಹೋಗ್ಬೇಕು, ಇಲ್ಲ ಮೆಡಿಕಲ್ ಗೆ ಅಂತ. ಹಾಗಾಗಿ ನಾನು ಸೈನ್ಸ್ ತಗೊಂಡಿಲ್ಲ ಅಂದ್ರೆ ನನಗೆ ಬೇರೆ ಆಪ್ಷನ್ಸ್ ಇದೆಯಾ, ನಾನು ಏನ್ ಮಾಡ್ಬೋದು, ಏನ್ ಸ್ಕೋಪ್ ಇದೆ ಅನ್ನೋದು.
ಈ ಕ್ಲಾಟ್ ಅನ್ನೋ ಒಂದು ಎಕ್ಸಾಮ್ ಆ ಸ್ಕೋಪ್ನೆ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂತದ್ದು. ಕ್ಲಾಟ್ ಬರ್ದ್ರೆ ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ಬೋದು. ಇಡೀ ದೇಶದಲ್ಲಿ 27 ಯೂನಿವರ್ಸಿಟಿಗಳಿದ್ದಾರೆ. ಪ್ರತಿಯೊಂದು ಸ್ಟೇಟ್ ಅಲ್ಲೂ ಒಂದು ನ್ಯಾಷನಲ್ ಲಾ ಯೂನಿವರ್ಸಿಟಿ ಇದೆ. ಆ ಯೂನಿವರ್ಸಿಟಿಗೆ ಸೆಲೆಕ್ಷನ್ ಪ್ರೋಸೆಸ್ ಇರೋದು. ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ. ಈ ಟೆಸ್ಟ್ ನ ಯಾರು ಬರಿಬಹುದು ಅಂದ್ರೆ PUC ಮುಗಿರುವಂತ ಮಕ್ಕಳು ಬರಿಬಹುದು. ಅದಕ್ಕೆ ಏಜ್ ಲಿಮಿಟ್ ಯಾವ್ದು ಇಲ್ಲ. PUC ಕ್ವಾಲಿಫಿಕೇಶನ್ ಇಸ್ ಮಿನಿಮಮ್ ರಿಕ್ವೈರ್ಮೆಂಟ್. ಸೆಕೆಂಡ್ PUC ಬರ್ತಿರುವಂತ ಮಕ್ಕಳು ಯಾರು ಬೇಕಾದ್ರೂ ಅದನ್ನ ಬರಿಬಹುದು. ಇಲ್ಲ ನಾವು ಸೆಕೆಂಡ್ PUC ಈ ವರ್ಷ ಅಟೆಂಡ್ ಮಾಡಿದೀವಿ ಅನ್ನೋ ಮಕ್ಕಳು ಬರಿಬಹುದು. ಯಾವಾಗ ಎಕ್ಸಾಮ್ಸ್ ನಡೆಯುತ್ತೆ ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಇದ್ರದ್ದು ಎಕ್ಸಾಮ್ ಬರೆಯುತ್ತೆ. ನಾವ್ ಯಾಕೆ ಬಂದು ನಿಂತಿದೀವಿ ಅಂದ್ರೆ ಶಿವಮೊಗ್ಗದಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ PUC ಮಕ್ಕಳಿಗೆ ನಾವು ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಈ ಕ್ಲಾಸ್ ರಿಲೇಟೆಡ್ ಎಕ್ಸಾಮ್ಸ್ ಗೆ ಈ ಕ್ಲಾಸ್ ಎಕ್ಸಾಮು, ಏನಿಕ್ ಅನ್ನುವ ಎಕ್ಸಾಮು, NL SAT ಅನ್ನುವ 3 ಎಕ್ಸಾಮ್ ನಾವು ಫಾರ್ ದ ಫಸ್ಟ್ ಟೈಮ್ PUC ಸ್ಟೂಡೆಂಟ್ಸ್ ಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ವಿ. ಈ ಟ್ರೈನಿಂಗ್ ಏನಕ್ಕೆ ನಡೆಯುತ್ತೆ ಅಂದ್ರೆ ಅವರು ಹೇಗೆ ಈ ಕ್ಲಾಟಿಗೆ ರೆಡಿ ಆಗ್ಬೋದು, ಏನು ಓದ್ಬೇಕು, ಏನು ಮಾಡ್ಬೇಕು ಅನ್ನೋದನ್ನ ನಾವು ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಟ್ರೈನ್ ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಮತ್ತೆ ಇದಕ್ಕೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತಾ ಇದ್ದೀವಿ. ಟ್ರೈನಿಂಗ್ ಗೆ ಕ್ವಾಲಿಫೈ ಆಗುತ್ತೆ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್, ರಿಯಲಿ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಅನ್ನ ನಾವು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅನ್ನೋದು ಈ ಬರೋ ಭಾನುವಾರ ಅಂದ್ರೆ 12ನೇ ತಾರೀಕು ಬೆಳಿಗ್ಗೆ 10:30 ಇಂದ 11:30 ತನಕ ಎಕ್ಸಾಮ್ ನಡೆಯುತ್ತೆ. ರಿಪೋರ್ಟಿಂಗ್ ಟೈಮ್ ಬೆಳಿಗ್ಗೆ 10 ಗಂಟೆ ಇರೋದು. ಸೊ ನಿಮ್ಮಲ್ಲಿ ವಿನಂತಿ, ಶಿವಮೊಗ್ಗ ಸುತ್ತಮುತ್ತಲಿರುವ ಯಾವುದೇ ತರ ಸ್ಟೂಡೆಂಟ್ಸ್ ಇದ್ರು, ಆ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಅಪ್ ಈ ಕ್ಲಾಟ್ ಎಕ್ಸಾಮ್ ಇನ ಟ್ರೈನಿಂಗ್ ಯಾರಾದ್ರೂ ತಗೊಳ್ತಾರೆ ಅಂದ್ರೆ ಈ ಸಿಗಾರ್ ಅನ್ನುವ ಸಂಸ್ಥೆ, ಈ ಸೆಂಟರ್ ಅಂಡರ್ ನಾವು ನಮ್ಮ ಮಕ್ಕಳಿಗೆ, ಶಿವಮೊಗ್ಗ ಸುತ್ತಮುತ್ತ ಇರುವಂತ ಮಕ್ಕಳಿಗೆ ಆಫ್ಲೈನ್ ಮೋಡ್ ಅಲ್ಲಿ 1-on-1 ಟ್ರೈನಿಂಗ್ ಕೊಡ್ತಾ ಇದೀವಿ. ಸೊ ಅದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ 12ನೇ ತಾರೀಕು ಜುಲೈಯಲ್ಲಿ ನಡೀತಾ ಇದೆ. ಅದು 10 ಗಂಟೆಗೆ ಬಂದು ರಿಪೋರ್ಟ್ ಆಗ್ಬೇಕು. ಮುಂದಿನ ರಿಕ್ವೈರ್ಮೆಂಟ್ ಎಲ್ಲದೂ ನಿಮ್ಮಲ್ಲಿ ಸರ್ಕ್ಯುಲೇಟ್ ಆಗಿರುವಂತ ಬ್ರಾಷರ್ ಅಲ್ಲಿ ಇದೆ, ನಾವು ಕೊಟ್ಟಿರೋ ನೋಟಲ್ಲೂ ಇದೆ. ಏನೇನಿದೆ, ಯಾವಾಗ ಬರ್ಬೋದು, ಹೇಗೆ ರಿಜಿಸ್ಟರ್ ಆಗ್ಬೋದು ಅಂತ. ರಿಜಿಸ್ಟ್ರೇಷನ್ ಫಾರ್ಮ್ ರಿಕ್ವೈರ್ಮೆಂಟ್ ನಿಮ್ಮ ಇದರಲ್ಲಿ ಇದೆ, ಲಿಂಕ್ ಇದೆ. ಅದರಲ್ಲಿ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಇದೆ. ಸೊ ದಟ್ ವಿ ಆಲ್ಸೋ ನೋ ಹೌ ಮೆನಿ ಪೀಪಲ್ ಆರ್ ಟೇಕಿಂಗ್, ಹೂ ಅಂಡ್ ಆಲ್ ಆರ್ ಟೇಕಿಂಗ್ ಅನ್ನೋದಕ್ಕೆ ನಮಗೆ ಒಂದು ರಿಪೋರ್ಟ್ ಬೇಕು. ಅದಕ್ಕೆ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಇದೆ. ರಿಜಿಸ್ಟರ್ ಮಾಡಿರುವಂತ ಮಕ್ಕಳು ಬಂದು 10 ಗಂಟೆಗೆ ರಿಪೋರ್ಟ್ ಆದ್ರೆ ಇದು DVS ಇಂಡಿಪೆಂಡೆಂಟ್ ಕಾಲೇಜ್, PUC ಕಾಲೇಜ್ ಯಾವ್ದಿದೆಯೋ ಅಲ್ಲಿ ಸೆಂಟರ್ ಮಾಡಿದೀವಿ. DVS ಸಂಸ್ಥೆ ಇದಕ್ಕೆ ನಮಗೆ ಸಪೋರ್ಟ್ ಕೊಡ್ತಿದೆ. ಹಾಗೆ ರೋಟರಿ ಅವರು ನಮಗೆ ಇದಕ್ಕೆ ಸಪೋರ್ಟ್ ಕೊಡ್ತಿದ್ದಾರೆ, ನಾಲೆಜ್ ಪಾರ್ಟ್ನರ್ಸ್ ಆಗಿ, ಪ್ರಮೋಷನ್ ಪಾರ್ಟ್ನರ್ಸ್ ಆಗಿ. ರೋಟರಿ ಸಂಸ್ಥೆಯಿಂದಲೂ ನಮಗೆ ಈಗ ರೆಪ್ರೆಸೆಂಟೇಟಿವ್ ಆಗಿ ಡಾಕ್ಟರ್ ಗುರುದರಪ್ಪ ಅವರು ಇದ್ದಾರೆ, ಡಾಕ್ಟರ್ ವಿಜಯ್ ಕುಮಾರ್ ಅವರು ಇದ್ದಾರೆ, ವಿಜಯ್ ಕುಮಾರ್ ಅವರು ಇದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತಿರೋರು. ಸೊ ಇಬ್ರು ಇದ್ದಾರೆ. ರೋಟರಿ ರೆಪ್ರೆಸೆಂಟೇಷನ್ ಬಗ್ಗೆ ರೋಟರಿ ಅವರು ನಮಗೆ ಇದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹೀಗೆ ಇದರಲ್ಲಿ ಬೇಕಾಗಿರುವಂತದ್ದು ಎಕ್ಸಾಮ್ಸ್ ನಡೀತಾ ಇದೆ. ನಾಡಿದ್ದು 1 hour ಎಕ್ಸಾಮ್, MCQ ಪ್ಯಾಟರ್ನ್ ಇರುತ್ತೆ. ಇಂಗ್ಲಿಷ್ ಮತ್ತೆ ಕ್ವಾಂಟಿಟೇಟಿವ್ ಹಾಗೂ ಜನರಲ್ ನಾಲೆಜ್ ಅಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ 3 ಟಾಪಿಕ್ಸ್ ಮೇಲೆ 60 ಕ್ವಶನ್ಸ್ ಇರುವ 60 ನಿಮಿಷದ ಎಕ್ಸಾಮ್ ಇದೆ. ಇದು 12ನೇ ತಾರೀಕು ಜುಲೈ.